ಋಷಿಗಳ ಜ್ಞಾನ ಭಂಡಾರದ ಮಾಂಡುಕ್ಯ ಉಪನಿಷತ್ತಿಗೆ ಸ್ವಾಗತ. ನಾವೀಗ 5ನೇ ಶ್ಲೋಕದಲ್ಲಿ ಇದ್ದೀವಿ. ಯತ್ರ ಸುಪ್ತೋನ ಕಂಚನ ಕಾಮಂ ಕಾಮಯತೇನ ಕಂಚನ ಸ್ವಪ್ನ ಪಶ್ಯತಿ ತತ್ ಸುಷುಪ್ತಂ. ಸುಷುಪ್ತಸ್ಥಾನ ಏಕೀಭೂತಃ ಪ್ರಜ್ಞಾನಘನ ಏವ ಆನಂದಮಯಃ ಆನಂದಭುಕ್ ಚೇತೋಮುಖಃ ಪ್ರಾಜ್ಞಸ್ತೃತೀಯಃ ಪಾದಃ. ಆ ಪರಮಾತ್ಮ ಅಂದರೆ ಓಂಕಾರದ 3ನೆಯ ಪಾದವನ್ನು ಪ್ರಾಜ್ಞಾ ಎಂದು ಕರೆಯಲಾಗುತ್ತದೆ. ಇದು ಓಂಕಾರದ 3ನೆಯ ಶಬ್ದವಾದ ಮಕಾರದಿಂದ ಗುರುತಿಸಲ್ಪಡುತ್ತದೆ. ಯಾವಾಗ ಓಂ ಎಂದು ಜಪಿಸಲಾಗುತ್ತದೆಯೋ ಆಗ ಮಕಾರವು ಬಾಯಿಯನ್ನು ಮುಚ್ಚುವುದರಿಂದ ಕೊನೆಯಾಗುತ್ತದೆ. ಈ ಸ್ಥಿತಿಯಲ್ಲಿ ಎಲ್ಲವೂ ಮುಚ್ಚಿರುತ್ತದೆ ಮತ್ತು ತನ್ನಲ್ಲಿಯೇ ಲೀನವಾಗಿರುತ್ತದೆ. ಯಾರಾದರೂ ಹೊಸತಾಗಿ ಧ್ವನಿ ಹೊರಡಿಸಬೇಕೆಂದರೆ ಬಾಯಿಯನ್ನು ಮತ್ತೆ ತೆರೆಯಬೇಕಾಗುತ್ತದೆ. ಹಾಗಾಗಿ ಇದು ಮುಚ್ಚುವುದು ಅಥವಾ ಎಲ್ಲ ಕ್ರಿಯೆಗಳ ಮುಕ್ತಾಯವನ್ನು ಸೂಚಿಸುತ್ತದೆ. ಇಲ್ಲಿ ಅಕಾರದಿಂದ ಸೂಚಿಸಲ್ಪಡುವ ಮನಸ್ಸಿನ ಎಚ್ಚರದ ಸ್ಥಿತಿ ಮತ್ತು ಊಕಾರದಿಂದ ಸೂಚಿಸಲ್ಪಡುವ ಕನಸಿನ ಕ್ರಿಯೆ ಎರಡೂ ಲೀನವಾಗಿರುತ್ತವೆ. ಆಮೆಯು ತನ್ನ ತಲೆ ಮತ್ತು ಕೈಕಾಲುಗಳನ್ನು ಒಳಕ್ಕೆಳೆದುಕೊಳ್ಳುವಂತೆ ಎಲ್ಲವೂ ಒಳಗೆ ಸೆಳೆಯಲ್ಪಟ್ಟಿರುತ್ತದೆ. ಭೌತಿಕ ಪ್ರಪಂಚದಲ್ಲಿ ಮತ್ತು ಕನಸೆಂಬ ಸೂಕ್ಷ್ಮ ಪ್ರಪಂಚದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶಕ್ತಿಗಳು ಕೆಲಸ ಮಾಡುವುದನ್ನು ಸ್ಥಗಿತಗೊಳಿಸಿರುತ್ತವೆ. ಹಾಗಾಗಿ ಮುಗಿದು ಹೋಗಿರುತ್ತದೆ ಮತ್ತು ತನ್ನೊಳಗೆ ಲೀನವಾಗಿರುತ್ತದೆ. ಅಂತಹ ಸ್ಥಿತಿಯೇ ಸುಷುಪ್ತಿ. ಒಬ್ಬನು ಗಾಢ ನಿದ್ರೆಯಲ್ಲಿರುವಾಗ ಆ ಸ್ಥಿತಿಯಲ್ಲಿ ಅವನಿಗೆ ಆಸೆಗಳು ಇರುವುದಿಲ್ಲ. ಅಲ್ಲಿ ಒಬ್ಬನಿಗೆ ಯಾವುದೇ ಆಸೆಗಳಿರಲು ಸಾಧ್ಯವಿಲ್ಲ. ಏಕೆಂದರೆ ಇಚ್ಛಿಸುವುದಕ್ಕೆ ಮತ್ತು ಇಚ್ಛಿಸಲ್ಪಡುವುದಕ್ಕೆ ಅಲ್ಲಿ ಏನೂ ಮತ್ತು ಯಾರೂ ಇರುವುದಿಲ್ಲ. ಎಲ್ಲವನ್ನೂ ಮುದುಡಿ ಸುರುಳಿಸುತ್ತಿಡಲಾಗಿದೆ. ಅಲ್ಲಿ ಯಾವುದೇ ಕನಸನ್ನು ಕಾಣಲಾಗುವುದಿಲ್ಲ. ಕನಸು ಕಾಣುವ ಆಸೆಯೂ ಅಲ್ಲಿ ಇರುವುದಿಲ್ಲ. ತತ್ ಸುಷುಪ್ತಂ ಅಂದರೆ ಇದನ್ನು ಸುಷುಪ್ತಿ ಎನ್ನಲಾಗುತ್ತದೆ. ಸುಷುಪ್ತ ಸ್ಥಾನ ಏಕೀಭೂತಃ ಅಂದರೆ ಎಲ್ಲ ಭೇದಗಳು ಸ್ಥಗಿತವಾಗಿದ್ದು ಎಲ್ಲವೂ ಒಂದರಲ್ಲಿಯೇ ಲೀನವಾಗಿದೆ. ಅಲ್ಲಿರುವುದು ಅದ್ವಿತೀಯವೊಂದೇ. ನೋಡುವವನು ಮತ್ತು ನೋಡಲ್ಪಡುವುದರ ನಡುವಿನ ವ್ಯತ್ಯಾಸವು ಸ್ಥಗಿತವಾಗಿರುತ್ತದೆ. ವಿಷಯ ಮತ್ತು ವಿಷಯಿಗಳ ನಡುವಿನ ಭೇದವು ಸ್ಥಗಿತವಾಗಿರುತ್ತದೆ. ಅದು ಏನನ್ನೂ ಗ್ರಹಿಸುವುದಿಲ್ಲ. ಇದೇ ಗಾಢನಿದ್ರೆ. ಇಲ್ಲಿ ಚೈತನ್ಯದ ಘನ ಮಾತ್ರವೇ ಇದೆ. ಈ ನಿರ್ದಿಷ್ಟ ಭಾಗದಲ್ಲಿ ಇದನ್ನು ಪ್ರಾಜ್ಞಾ ಎಂದು ಕರೆಯಲಾಗುತ್ತದೆ. ಜಾಗರಿತದಲ್ಲಿ ಹೇಗೆ ವೈಶ್ವಾನರ ಎಂದು ಕರೆಯುತ್ತಾರೋ, ಸ್ವಪ್ನದಲ್ಲಿ ಹೇಗೆ ತೈಜಸ ಎಂದು ಕರೆಯಲಾಗುತ್ತದೆಯೋ ಹಾಗೆ ಸುಷುಪ್ತಿಯಲ್ಲಿ ಪ್ರಾಜ್ಞಾ ಎಂದು ಕರೆಯಲಾಗುತ್ತದೆ. ಸುಷುಪ್ತಾವಸ್ಥೆಯಲ್ಲಿರುವ ಪ್ರಾಜ್ಞನು ಸಂಪೂರ್ಣ ವಿಶ್ರಾಂತಿಯಲ್ಲಿರುವುದರಿಂದ ಜಾಗೃತಾವಸ್ಥೆಯಲ್ಲಿ ನೋಡಿದ ವೈಶ್ವಾನರನಂತೆ ಬಾಹ್ಯ ಚಲನೆಯೂ ಇರುವುದಿಲ್ಲ ಮತ್ತು ಸ್ವಪ್ನಾವಸ್ಥೆಯಲ್ಲಿ ನೋಡಿದ ತೈಜಸನಂತೆ ಆಂತರಿಕ ಚಲನೆಯೂ ಇರುವುದಿಲ್ಲ. ಇದು ತಂತಾನೇ ಆನಂದಿಸುತ್ತದೆ. ಆನಂದಭುಕಃ ಇದು ಸಂತೋಷದ ಅನುಭವಿಯಾಗಿದೆ. ಇದನ್ನು ಪ್ರಾಜ್ಞಾ ಎಂದು ಕರೆಯಲಾಗುತ್ತದೆ. ಮತ್ತಿದು ಓಂ ಎಂದು ಸೂಚಿಸಲ್ಪಡುವ ಪರಮಾತ್ಮನ ಮಕಾರದ 3ಯ ಪಾದ ಅಂದರೆ 3ನೆಯ ಪಾದವಾಗಿದೆ. ಆದ್ದರಿಂದ ಗಾಢ ನಿದ್ರೆಯಲ್ಲಿ ಸಂಪೂರ್ಣ ಆನಂದವನ್ನು ಅನುಭವಿಸಲಾಗುತ್ತದೆ. ಒಂದೇ ಒಂದು ವ್ಯತ್ಯಾಸವೆಂದರೆ ಅನುಭವಿಗೆ ಆ ಪರಮಾನಂದವನ್ನು ಅನುಭವಿಸುತ್ತಿದ್ದೇನೆ ಎನ್ನುವ ಅರಿವೂ ಇರುವುದಿಲ್ಲ. ಆದರೆ ಆ ಅನುಭವವಾಗುತ್ತಿರುತ್ತದೆ. ಏಕೆಂದರೆ ನಾವು ಎಚ್ಚರಗೊಂಡಾಗ ನಮಗೆ ಸಾಮಾನ್ಯವಾಗಿ ನಾನು ಎಷ್ಟು ಚೆನ್ನಾಗಿ ನಿದ್ರಿಸಿದೆ, ತುಂಬ ಆರಾಮವಾಗಿತ್ತು ಎನ್ನುವ ಅನುಭವವೂ ಬರುತ್ತದೆ. ಗಾಢ ನಿದ್ರೆಯು ನಮಗೆ ಕೊಡಲಾಗಿರುವ ಶ್ರೇಷ್ಠ ಅನುಭವವಾಗಿದೆ. ಇಡೀ ದಿನದ ಚಟುವಟಿಕೆಗಳೆಲ್ಲ ಮುಗಿದ ಮೇಲೆ ಮತ್ತು ಕನಸಿನ ಅವಸ್ಥೆಯೂ ಮುಗಿದ ನಂತರ ಕೊನೆಗೆ ನಾವು ಈ ಸುಷುಪ್ತಿ ಅವಸ್ಥೆಯಲ್ಲಿಯೇ ವಿಶ್ರಮಿಸುತ್ತೇವೆ. ಇಲ್ಲಿ ಯಾವುದೇ ಬಾಹ್ಯ ಅಥವಾ ಆಂತರಿಕ ಚಲನೆ ಇಲ್ಲದಿರುವುದರಿಂದ ಯಾವುದೇ ರೀತಿಯ ಶಕ್ತಿಯೂ ವ್ಯರ್ಥವಾಗುವುದಿಲ್ಲ. ನಾನು ಮತ್ತು ನೀನು ಇವುಗಳ ನಡುವಿನ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಏಕೆಂದರೆ ಗಾಢನಿದ್ದೆಯಲ್ಲಿ ನಮಗೆ ಯಾವುದರ ಅರಿವು ಇರುವುದಿಲ್ಲ. ನಾನು ಮತ್ತು ನೀನು ಎನ್ನುವ ಭೇದವಿಲ್ಲದಿರುವುದರಿಂದ ಇಲ್ಲಿ ದ್ವೈತವಿಲ್ಲ. ದ್ವೈತವಿಲ್ಲದಿರುವುದರಿಂದ ಇಲ್ಲಿ ಯಾವುದೇ ಉದ್ವೇಗವಿರುವುದಿಲ್ಲ, ಯಾವುದೇ ಅಭದ್ರತೆ ಇರುವುದಿಲ್ಲ, ಯಾವುದೇ ಘರ್ಷಣೆಯೂ ಇರುವುದಿಲ್ಲ. ಎಲ್ಲಿಯವರೆಗೆ ದ್ವೈತವಿದೆಯೋ ಅಲ್ಲಿವರೆಗೆ ವಿಶ್ರಾಂತಿಯೂ ಇರುವುದಿಲ್ಲ, ನೆಮ್ಮದಿಯೂ ಇರುವುದಿಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ನಮ್ಮೆಲ್ಲ ದುಃಖ, ಉದ್ವೇಗ, ಭಯ, ಘರ್ಷಣೆ
ಪ್ರತಿಯೊಂದಕ್ಕೂ ಕಾರಣ ದ್ವೈತ. ನಾನು ಬೇರೆ, ನೀನು ಬೇರೆ, ಅವನು ಬೇರೆ ಅಂತ ಬೇರೆ ಬೇರೆಯಾಗಿ ನಾವು ಎಲ್ಲವನ್ನು ನೋಡೋದಕ್ಕಾಗಿ ನಮಗೆ ಎಲ್ಲದರಿಂದ ಬಾಧಿತರಾಗ್ತೀವಿ. ಯಾವಾಗ ನಾವು ಅದ್ವೈತವನ್ನು ಕಾಣ್ತೀವಿ, ಎಲ್ಲರಲ್ಲೂ ನಮ್ಮನ್ನೇ ಕಾಣ್ತೀವಿ, ಆಗ ನೆಮ್ಮದಿ ಇರುತ್ತೆ, ಸುಖ ಇರುತ್ತೆ. ನೋಡಿ, ಇವರು ಮೊದಲೇ ಹೇಳ್ದಂಗೆ ಜಾಗೃತಾವಸ್ಥೆಯಲ್ಲಿ ಎಲ್ಲರ ಅನುಭವಗಳು ಬೇರೆ ಇರುತ್ತೆ, ಸ್ವಪ್ನಾವಸ್ಥೆಯಲ್ಲೂ ಬೇರೆಯೇ ಇರುತ್ತೆ. ಆದರೆ ನಿದ್ರಾವಸ್ಥೆಯಲ್ಲಿ, ಗಾಢ ನಿದ್ರೆಯಲ್ಲಿ ಎಲ್ಲರ ಅನುಭವನೂ ಒಂದೇ ಇರುತ್ತೆ. ಅಂದರೆ ನಾವೆಲ್ಲರೂ ಒಂದೇ ಅನುಭವದಡಿ ನಾವು ಎಲ್ಲರೂ ಒಟ್ಟಾಗ್ತೀವಿ ಅನ್ನೋದಕ್ಕೆ ಇದೇ ನಮಗೊಂದು ಪ್ರೂಫ್. ಮುಂದೆ ಹೋಗೋಣ. ನನ್ನ ತಿಜೋರಿಯ ಕೀಲಿ ಕೈಯನ್ನು ಹಿಡಿದುಕೊಂಡೇ ನಾನು ನಿದ್ರಿಸಬಹುದು, ಏಕೆಂದರೆ ನೀವು ಬಂದು ನನ್ನ ತಿಜೋರಿಯನ್ನು ದೋಚಬಹುದೆಂದು ಹೆದರಿಕೆ ಇರುತ್ತದೆ. ಆದರೆ ನಾನು ಗಾಢ ನಿದ್ರೆಯಲ್ಲಿರುವಾಗ ಆ ಹೆದರಿಕೆಯು ಅಪ್ರಸ್ತುತವಾಗುತ್ತದೆ, ಏಕೆಂದರೆ ಆಗ ಯಾವುದೇ ಭೇದವಾಗಲಿ ದ್ವೈತವಾಗಲಿ ಇರುವುದಿಲ್ಲವಾದ್ದರಿಂದ ಭಯವೂ ಇರುವುದಿಲ್ಲ, ಸಂಪೂರ್ಣ ವಿಶ್ರಾಂತಿಯಷ್ಟೇ ಇರುತ್ತದೆ. ಆದ್ದರಿಂದ ನಾನು ಗಾಢ ನಿದ್ರೆಯಿಂದೆದ್ದಾಗ ಸಂಪೂರ್ಣ ಉಲ್ಲಾಸಭರಿತನಾಗಿರುತ್ತೇನೆ. ನೋಡಿ, ಆ ನಿದ್ರೆ ಅನ್ನೋದು ನಮಗೆ ಅಷ್ಟು ಸುಖವನ್ನು, ಅಷ್ಟು ಆನಂದವನ್ನು ಕೊಟ್ಟಿರುತ್ತೆ. ಅದಕ್ಕಾಗಿ ನಮ್ಮ ಮೈಂಡು ಫ್ರೆಶ್ ಆಗುತ್ತೆ. ಜಾಗೃತ್, ಸ್ವಪ್ನ ಮತ್ತು ಸುಷುಪ್ತಿ ಎಲ್ಲವೂ ಆ ಪರಮಾತ್ಮನ ಪಾದಗಳೇ ಆಗಿವೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 6. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಅಂತರ್ಯಾಮಿ, ಏಷ ಯೋನಿ ಸರ್ವಸ್ಯ ಪ್ರಭವಾಪ್ಯಯೌ ಹಿ ಭೂತಾನಾಂ. ಇದರ ಅರ್ಥವೇನೆಂದರೆ, ಆ ಅಸ್ತಿತ್ವ ಯಾವುದು ಪರಮಾನಂದದಲ್ಲಿರುವುದೋ, ಯಾವುದು ಎಲ್ಲ ರೀತಿಯ ದ್ವೈತದಿಂದ ಮುಕ್ತವಾಗಿದೆಯೋ, ಯಾವುದು ಈಗ ಸುಷುಪ್ತಿಯ ಅವಸ್ಥೆಯಲ್ಲಿದೆಯೋ, ನಿಜವಾಗಿಯೂ ಆ ಅಸ್ತಿತ್ವವೇ ಎಲ್ಲರ ದೇವರು. ಅಂದರೆ ಏಷ ಸರ್ವೇಶ್ವರ. ಋಷಿಯು ಆ ಪರಮಾತ್ಮನ ಬಗ್ಗೆ ಪ್ರಾಜ್ಞನೆಂದು ತಿಳಿಸುತ್ತಾರೆ. ಅವನೇ ಎಲ್ಲರ ದೇವರು. ಆದಾಗ್ಯೂ ಆ ಅಸ್ತಿತ್ವವು ಮನಸ್ಸಿನಿಂದಾಚೆ ಇರುವುದರಿಂದ ನಾವು ಅದನ್ನು ಮಿದುಳಿನಿಂದ ಗ್ರಹಿಸಲು ಸಾಧ್ಯವಿಲ್ಲ. ಹಾಗೆಂದು ಅದು ಅಮೂರ್ತವೆಂದೇನಲ್ಲ. ದೇವರು ಅಮೂರ್ತವಾಗಿರಲು ಸಾಧ್ಯವೂ ಇಲ್ಲ. ಅದು ಅಸ್ತಿತ್ವವೇ ಮತ್ತು ಅದರಿಂದಾಚೆಯೇ ಸರ್ವೇಶ್ವರ, ಅಂದರೆ ದೇವರು ಎನ್ನುವ ಪದವನ್ನು ಉಪಯೋಗಿಸಿರುವುದು. ನೀವು ಕಾಂತೀಯ ಶಕ್ತಿ ಅಥವಾ ಪರಮಾಣು ಶಕ್ತಿಗೆ ದೇವರು ಎನ್ನುವ ಪದವನ್ನು ಬಳಸಲಾಗುವುದಿಲ್ಲ. ನೋಡಿ, ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ನಾವೇನು ಸುಷುಪ್ತಿ ಅವಸ್ಥೆಯಲ್ಲಿ ಒಂದು ಅನುಭವಿಸ್ತೀವಿ, ಕೇವಲ ಅಸ್ತಿತ್ವ ಅಂದರೆ ಒಂದು ಇರುವಿಕೆಯನ್ನು ಮಾತ್ರ ಅನುಭವಿಸ್ತೀವಿ. ಆ ಇರುವಿಕೆ ಕೇವಲ ನಮ್ಮದು ಮಾತ್ರ ಅಲ್ಲ, ಪ್ರತಿಯೊಬ್ಬರ ಇರುವಿಕೆಯೂ ಬೇರೆ ಅಲ್ಲ, ಅದು ಒಂದೇ ಅಂತ ಹೇಳ್ತಿದ್ದಾರೆ. ಅದನ್ನೇ ನಾವೆಲ್ಲರೂ ಕರೆಯೋ ದೇವರು ಅಂತ ಹೇಳ್ತಿದ್ದಾರೆ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಅಂದರೆ ಅದಕ್ಕೆ ಎಲ್ಲವೂ ತಿಳಿದಿದೆ, ಎಲ್ಲವನ್ನೂ ಅರಿತವನು, ಅವನು ಸರ್ವಜ್ಞ. ಆದ್ದರಿಂದ ನನಗೆ ಗೊತ್ತು ಎಂದು ಹೇಳುವಾಗ ನಾವು ತಪ್ಪಾಗಿ ಭಾವಿಸುತ್ತಿರುತ್ತೇವೆ. ಆ ಪರಮಾತ್ಮನಿಗೆ ಮಾತ್ರವೇ ಸಕಲವೂ ಗೊತ್ತಿರುವುದು, ಏಕೆಂದರೆ ನಮ್ಮ ಅರಿವು ಪರಮಾತ್ಮನ ಒಂದು ಅಂಶ ಮಾತ್ರ ಎನ್ನುವುದು ಈಗ ನಾವು ಅರಿತಿದ್ದೇವೆ. ಆದ್ದರಿಂದ ನನಗೆ ಗೊತ್ತು ಎಂದು ಹೇಳುವುದು ತಪ್ಪಾಗುತ್ತದೆ. ಇದನ್ನೇ ಉಪನಿಷತ್ತುಗಳು ಹೇಳಿರುವುದು. ಉದಾಹರಣೆಗೆ ಕೇನೋಪನಿಷತ್ತು, ಯಾರು ಪರಮಾತ್ಮನನ್ನು ನಾನು ತಿಳಿದಿದ್ದೇನೆ ಎಂದು ಯೋಚಿಸುವನೋ ಅವನು ತಿಳಿದಿಲ್ಲ, ಮತ್ತು ಯಾರು ನನಗೆ ತಿಳಿದಿಲ್ಲ ಎನ್ನುವನೋ ಅವನು ತಿಳಿದಿದ್ದಾನೆ ಎಂದು ಹೇಳುತ್ತದೆ. ಇದು ಒಗಟಲ್ಲ. ನಮ್ಮ ಮಿತವಾದ ಬುದ್ಧಿಯಿಂದ ನಾವು ಪರಮಾತ್ಮನನ್ನು ತಿಳಿದಿದ್ದೇವೆ ಎಂದು ಯೋಚಿಸಿದರೆ ನಾವಿನ್ನೂ ಅಂಧಕಾರದಲ್ಲಿಯೇ ತೊಳಲಾಡುತ್ತಿದ್ದೇವೆ ಎಂಬುದನ್ನು ಸೂಚಿಸುತ್ತದೆ. ಅದನ್ನು ತಿಳಿಯಲು ಸಾಧ್ಯವಿಲ್ಲ ಎಂದು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಾಗ ನಮ್ಮ ಅರಿವಿಗೆ ಮೀರಿದ್ದಾಗಿರುವ ಅದು ಮಿಂಚಿನಂತೆ ಬರುತ್ತದೆ. ಹಾಗಾಗಿ ಇವನೇ ಪರಮಾತ್ಮ, ಎಲ್ಲರ ದೇವರು, ಅಂದರೆ ಎಲ್ಲವನ್ನೂ ಅರಿತಿರುವವನು. ಏಷ ಅಂತರ್ಯಾಮಿ, ಇವನೇ ನಮ್ಮೆಲ್ಲರ ಆಂತರಿಕ ನಿರ್ವಾಹಕ. ಯಾವುದರಲ್ಲಿ ಬಾಹ್ಯ ಮತ್ತು ಆಂತರಿಕ ಗ್ರಹಿಕೆ ಇರುವುದಿಲ್ಲವೋ ಆ ಗಾಢ ನಿದ್ರೆಯಿಂದ ಎಚ್ಚರದ ಸ್ಥಿತಿಯು ಉದಯವಾಗುತ್ತದೆ. ಇಲ್ಲಿಯವರೆಗೂ ಯಾವುದೇ ದ್ವೈತವಿಲ್ಲದೆ ಆನಂದದಲ್ಲಿದ್ದ ಆ ಚೇತನವು ಈಗ ದ್ವೈತಕ್ಕೆ ಮರಳುತ್ತದೆ. ಆಗ ಜೀವನವು ಶುರುವಾಗುತ್ತದೆ. ಹೊರ ಜಗತ್ತಿನೊಂದಿಗೆ ವ್ಯವಹಾರವು ಪುನಃ ಆರಂಭವಾಗುತ್ತದೆ. ಅದು ಏಷ ಯೋನಿಹಿ, ಅಂದರೆ ಮೂಲ, ಅಂದರೆ ಸಕಲ ಸೃಷ್ಟಿಯ ಯೋನಿಯೂ ಇದೆ. ಎಲ್ಲ ಸೃಷ್ಟಿಯು ಇದರಿಂದಲೇ ಆಗುತ್ತದೆ. ಎಲ್ಲ ಜೀವಿಗಳ ಆರಂಭ ಮತ್ತು ಅಂತ್ಯವೂ ಇದೇ ಆಗಿದೆ. ಭಗವದ್ಗೀತೆಯಲ್ಲಿಯೂ ಕೂಡ ಯಾವಾಗ ಕೃಷ್ಣನು ಭಗವಂತನು ತನ್ನಿಂದಲೇ ಪ್ರತಿನಿಧಿಸಲ್ಪಡುತ್ತಾನೆ ಎಂದು ಹೇಳುವನೋ ಆಗ ಅವನು ಅಹಂ ಆತ್ಮ ಗುಡಾಕೇಶ ಸರ್ವ ಭೂತಾಕ್ಷ ಸ್ಥಿತಃ ಅಹಂ ಆದಿಶ್ಚ ಮಧ್ಯಂ ಚ ಭೂತಾನಾಂ ಅತಃ ಏವ ಚ ಎನ್ನುತ್ತಾನೆ.
ಅರ್ಜುನನನ್ನು ಗುಡಾಕೇಶ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ ನಿದ್ದೆಯನ್ನು ಗೆದ್ದವನು ಎಂದು. ಇಲ್ಲಿ ಅರ್ಜುನನು ನಿದ್ರಿಸುತ್ತಿರಲಿಲ್ಲ ಎಂದು ಹೇಳುತ್ತಿಲ್ಲ. ನಿದ್ರೆ ಅಜ್ಞಾನವನ್ನು ಸೂಚಿಸುತ್ತದೆ. ಇದು ಅಜ್ಞಾನದ ನಿದ್ರೆ. ಆದ್ದರಿಂದ ಯಾರು ನೋಡುತ್ತಿರುವನೋ, ಯಾರಲ್ಲಿ ಜ್ಞಾನವು ಜಾಗೃತವಾಗಿರುವುದೋ ಅವನೇ ಗುಡಾಕೇಶ. ಕೃಷ್ಣನು ಹೀಗೆ ಹೇಳುತ್ತಾನೆ: ಓ ಅರ್ಜುನ, ನನ್ನ ನಿಜವಾದ ಸಾರವನ್ನು ಅರಿತುಕೋ. ನನ್ನನ್ನು ದೇಹವೆಂದು ತಪ್ಪಾಗಿ ತಿಳಿಯಬೇಡ. ನನ್ನ ನಿಜವಾದ ಸಾರದಲ್ಲಿ ಅಹಂ ಆದಿಶ್ಚ ಮಧ್ಯಂ ಚ ಭೂತಾನಾಂ ಅತಃ ಏವಚ, ಅಂದರೆ ನಾನೇ ಎಲ್ಲದರ ಆರಂಭವೂ ಮಧ್ಯವೂ ಅಂತ್ಯವೂ ಆಗಿರುವೆನು. ಈ ಉಪನಿಷತ್ತು ಸರ್ವಸ್ಯ ಪ್ರಭವಾಪ್ಯಯೌ ಹಿ ಭೂತಾನಾಂ, ಅಂದರೆ ಇದೇ ಎಲ್ಲ ಜೀವರುಗಳ ಆರಂಭ ಮತ್ತು ಅಂತ್ಯ ಎಂದು ಹೇಳುತ್ತದೆ. ನಾವು ಓಂಕಾರವನ್ನು ಜಪಿಸಿದಾಗ ಅಲ್ಲಿ ಕಂಪನವಿರುತ್ತದೆ. ಅದು ಮುಂದುವರಿಯುತ್ತಲೇ ಇರುತ್ತದೆ. ಓಂಕಾರದಲ್ಲಿ ಎಂಬುದನ್ನು ಸಂಸ್ಕೃತದಲ್ಲಿ ಚುಕ್ಕಿಯೊಂದಿಗಿರುವ ಅರ್ಧಚಂದ್ರಾಕಾರದಿಂದ ಸೂಚಿಸಲಾಗುತ್ತದೆ. ಇದು ಅಕ್ಷರವಲ್ಲ, ಇದು ಅರ್ಧ ಮಾತ್ರ ಎಂದು ಕರೆಯಲ್ಪಡುತ್ತದೆ. ಯಾವುದರಿಂದ ಎಲ್ಲ ಸ್ಥಿತಿಗಳು ಬರುತ್ತವೆಯೋ ಆ ಪರಮ ಸತ್ಯದ ಸಾರಾಂಶವನ್ನು ಇದು ಸೂಚಿಸುತ್ತದೆ. ಇದೇ ತುರೀಯ. ಹಾಗಿದ್ದಲ್ಲಿ ಇದನ್ನು ಸುಷುಪ್ತಿಯ ನಂತರ ಬೇರೆಯಾಗಿ ಏಕೆ ಕೊಡಲಾಗಿದೆ? ಏಕೆಂದರೆ ತುರಿಯ ಅವಸ್ಥೆಯು ಅಥವಾ ಪರಮಾತ್ಮನ ಆ ಕಾರ್ಯಕ್ಷೇತ್ರವು ಎಲ್ಲರ ಅನುಭವಕ್ಕೆ ಬರುವುದಿಲ್ಲ. 10 ಲಕ್ಷದಲ್ಲಿ ಒಬ್ಬರು ತುರಿಯವನ್ನು ಅನುಭವಿಸಬಹುದು. ಓಂಕಾರದ 3 ಮಾತ್ರೆಗಳಾದ ಅ ಉ ಮ ಎಂಬುದರಲ್ಲಿ ಸೇರಿರುವ ಪರಮಾತ್ಮನು ಎಚ್ಚರ, ಕನಸು, ಗಾಢನಿದ್ದೆಯ ಅವಸ್ಥೆಗಳಲ್ಲಿ ಮಾತ್ರವೇ ಮುಳುಗಿರುವನೆಂದು ತಪ್ಪಾಗಿ ಅರ್ಥೈಸಬಾರದು. ನಿಜ, 3 ಮಾತ್ರೆಗಳು ಆ ಪರಮಾತ್ಮನ ಪಾದಗಳೇ. ಆದರೆ ಪರಮಾತ್ಮನು ಈ ಪಾದಗಳಿಂದಾಗಿ ಆಗಿಲ್ಲ. ಅದು ಇವೆಲ್ಲಕ್ಕೂ ಮೀರಿದ್ದು. ಅದನ್ನು ಪ್ರಮಾಣೀಕರಿಸಲು ತುರಿಯವನ್ನು ಪ್ರತ್ಯೇಕಿಸಲಾಗಿದೆ. ಇದು ಅವರ್ಣನೀಯ, ಅಂದರೆ ಇದು ಪ್ರಪಂಚದ ಯಾವುದೇ ಭಾಷೆಯ ಯಾವುದೇ ಪದದಿಂದ ವರ್ಣಿಸಲಾಗದಂಥದ್ದಾಗಿದೆ. ಓಂಕಾರದ ಕೊನೆಯ ಶಬ್ದದಿಂದ ಆ ಪರಮಾತ್ಮನನ್ನು ಸೂಚಿಸಲಾಗುತ್ತದೆ. ಉದಾಹರಣೆಗೆ, ನಾವು ಘಂಟೆಯನ್ನು ಹೊಡೆದಾಗ ಅದು ಕೇಳುತ್ತಲೇ ಇರುತ್ತದೆ. ಆ ಶಬ್ದವು ಯಾವಾಗ ಕೊನೆಗೊಳ್ಳುತ್ತದೆಂದು ಯಾರಿಗೂ ಗೊತ್ತಿರುವುದಿಲ್ಲ. ಶಬ್ದವೆಲ್ಲಿಗೂ ಹೋಗಿರುವುದಿಲ್ಲ, ಅದಿನ್ನೂ ಅಲ್ಲಿಯೇ ಇರುತ್ತದೆ. ಆದರೆ ಈಗ ಅದರ ಕಂಪನಗಳು ಎಷ್ಟು ಸೂಕ್ಷ್ಮವಾಗಿರುತ್ತದೆ ಎಂದರೆ ಕಿವಿಯಿಂದ ಅದನ್ನು ಗ್ರಹಿಸಲಾಗುವುದಿಲ್ಲ. ಆದರೂ ಅದನ್ನು ಕೇಳುವ ಜೀವಿಗಳಿರಬಹುದು. ಅವು ಈ ಸೂಕ್ಷ್ಮ ಆವರ್ತನಗಳಿಗೆ ಸಂವೇದನಾಶೀಲವಾಗಿದ್ದರೆ ಮಾತ್ರ ಕೇಳಲು ಸಾಧ್ಯ. ಹಾಗಾಗಿ ಶಬ್ದವೆಂಬುದು ಅಂತ್ಯವಿಲ್ಲದ್ದು. ಬುದ್ಧಿಯಿಂದ ಗ್ರಹಿಸಲಾಗದ ಪರಮಾತ್ಮನ ತುರಿಯವನ್ನು ಆ ಅಂತ್ಯವಿಲ್ಲದ ಶಬ್ದವು ಸೂಚಿಸುತ್ತದೆ. ಹಾಗಾಗಿ ಉಪನಿಷತ್ತಿನ ಬ್ರಹ್ಮನಾದ ಪರಮಾತ್ಮನು ನಾವು ಅನುಭವಿಸುವ ಮತ್ತು ನಮ್ಮ ಅರಿವಿಗೆ ಬರುವ ಎಚ್ಚರ, ಕನಸು, ಗಾಢ ನಿದ್ರೆಯಂತಹ ಅವಸ್ಥೆಗಳಿಗೆ ಮಾತ್ರ ಸೀಮಿತವಾಗಿರುವನು ಎಂದು ತಿಳಿಯಬಾರದು. ಈ ಅವಸ್ಥೆಗಳು ಪರಮಾತ್ಮನ ಭಾಗವಷ್ಟೇ. ಅದು ಎಲ್ಲ ಅವಸ್ಥೆಗಳಿಂದಾಚೆಯೂ ಇದೆ. ಇಲ್ಲಿ ಅನಂತ ಅನ್ನೋದನ್ನು, ಪರಮಾತ್ಮ ಅನಂತ ಅನ್ನೋದನ್ನು ಹೇಳ್ತಿದ್ದಾರೆ. ಹಾಗೆ 1 ಗಂಟೆಯ ಶಬ್ದ ಹೋಗ್ತಾ ಹೋಗ್ತಾ ಕ್ಷೀಣಿಸ್ತಾ ಹೋಗುತ್ತೆ. ಅದು ಎಲ್ಲಿ ಎಂಡಾಗುತ್ತೆ ಅಂತ ನಮಗೆ ಊಹೆ ಮಾಡೋಕ್ಕಾಗಲ್ಲ. ಇದೇ ಥರದ್ದು ಇನ್ನೊಂದು ಎಕ್ಸಾಂಪಲ್ ನೋಡಿ. ಮ್ಯಾಥಮೆಟಿಕ್ಸಲ್ಲಿ ನೋಡೋದಿದ್ದರೆ ಯಾವುದೋ ಒಂದು ಸಂಖ್ಯೆಯನ್ನು ತೊಗೊಳ್ಳಿ. 100 ಅಂದ್ಕೊಳ್ಳೋಣ. 100 ಕ್ಷೀಣಿಸ್ತಾ ಹೋಗಬೇಕು. 100ನ ಅರ್ಧ ಅಂದರೆ 50 ಆಯ್ತಲ್ವ. 100ಗೆ 50ಯನ್ನು ಸೇರಿಸೋಣ, ಅದರ ಅರ್ಧ. ಮತ್ತು 25 ಆಯಿತು, ಅದನ್ನ ಸೇರಿಸೋಣ, ಮತ್ತು ಅದರ ಅರ್ಧ 12.5 ಆಗುತ್ತಲ್ವ. ಅದೇ ಥರ ಮತ್ತೆ ಅದರ ಅರ್ಧ. ಈ ಥರ ನಾವು ಅರ್ಧ ಮಾಡಿ ಮತ್ತೆ ಕೂಡಿಸ್ತಾ ಹೋದಷ್ಟು ಅದು ಎಂಡ್ಲೆಸ್ ಅಲ್ವಾ. ಎಂಡ್ಲೆಸ್ ಅಂದ್ರೇನು? ಇನ್ಫಿನಿಟಿ ಅಂತ. ಅದು ಅನಂತ. ನಮಗದನ್ನ ಊಹೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದೇ ರೀತಿ ಪರಮಾತ್ಮನು ಕೂಡ ಅನಂತವಾದವನು. ನಾನಿಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ. ಅನಂತವನ್ನು ನಮಗೆ ಏನಕ್ಕೆ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಾವೇ ಪರಮಾತ್ಮ ಅಂತ ಅಲ್ವಾ. ಸುಷುಪ್ತಿಯ ಸ್ಥಿತಿಯಲ್ಲಿ ನಾವೇ ಪರಮಾತ್ಮನಾಗಿರ್ತೀವಿ, ಅಂದರೆ ನಾವೇ ಅನಂತವಾಗಿರ್ತೀವಿ. ನಾವೇ ಅನಂತವಾಗಿರೋದಕ್ಕಾಗಿ ನಮ್ಮನ್ನೇ ನಮಗೆ ನೋಡ್ಕೊಳ್ಳೋಕ್ಕಾಗಲ್ಲ. ಹೇಗೆ ಕಣ್ಣಿಗೆ ಕಣ್ಣನ್ನು ನೋಡೋಕ್ಕಾಗಲ್ವೋ ಅದೇ ರೀತಿ ಅನಂತವನ್ನು ನಮಗೆ ಕಲ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ನಾವೇ ಅನಂತ ಸ್ವರೂಪರು. ಅನಂತಕ್ಕೆ ಅನಂತವನ್ನು ನೋಡೋಕ್ಕಾಗಲ್ಲ. ಅನಂತ ಅಂದಾಗ ಅದು ಒಂದೇ ಇರೋಕ್ಕೆ ಸಾಧ್ಯ. ಇನ್ನೊಂದಿತ್ತು ಅಂದಾಗ ಅದು ಅನಂತವನ್ನು ನೋಡುತ್ತೆ ಅಂತಾಯಿತು. ಯಾವುದಕ್ಕೂ ಅನಂತವನ್ನು ನೋಡೋ ಸಾಮರ್ಥ್ಯ ಇಲ್ಲೋದ ಕಾರಣಕ್ಕಾಗಿ ಅನಂತ ಒಂದೇ ಅಸ್ತಿತ್ವದಲ್ಲಿರೋದು.
ಅಂದರೆ ದೇವರು ಅಥವಾ ಸತ್ಯವಸ್ತು ಅನ್ನೋದು ಒಂದೇ ಇದೆ ಅನ್ನೋದು ಇಲ್ಲಿ ಪ್ರೂವ್ ಆಗುತ್ತೆ. ಒಂದೇ ಇದೆ ಅಂದಾಗ ಎಲ್ಲ ಜಾಗದಲ್ಲೂ ಅದು ಮಾತ್ರವೇ ಇರೋಕ್ಕೆ ಸಾಧ್ಯ ಅಲ್ವಾ. ಯಾವುದೋ ಜಾಗ ಖಾಲಿ ಇತ್ತು ಅಂದರೆ ಅಲ್ಲಿ ಇನ್ನೇನೋ ಒಂದಿದೆ ಅಂತಾಯಿತು. ಇನ್ನೇನೋ ಒಂದಿದೆ ಅಂದಾಗ ಅನಂತಕ್ಕೆ ತಡೆಯಾಗುತ್ತೆ. ತಡೆಯಾದಾಗ ಅನಂತ ಅನಂತವೇ ಅಲ್ಲ ಅಲ್ವಾ. ಅಂದರೆ ತಡೆಯಾದಾಗ ಅನಂತ ಎಂಡ್ ಆದಂಗಾಯಿತು. ಅನಂತ ಅನ್ನೋದು ಎಂಡ್ಲೆಸ್ ಅಲ್ವಾ ಯಾವತ್ತು. ಹಾಗಾಗಿ ಒಂದೇ ಒಂದು ವಸ್ತು ಇರೋಕ್ಕೆ ಮಾತ್ರ ಸಾಧ್ಯ. ಆ ವಸ್ತುವಿಗೆ ನೀವು ದೇವರು ಅಂತನಾದರೂ ಕರೀರಿ, ಸತ್ಯ ಅಂತನಾದರೂ ಕರೀರಿ, ಆತ್ಮ ಅಂತನಾದರೂ ಕರೀರಿ, ಸೇಮ್ ವಸ್ತು ಮಾತ್ರ ಒಂದೇ ಇದು. ಈ ಭಾಗದಲ್ಲಿ ಇಷ್ಟು ಸಾಕು. ಇನ್ನೂ 2 ಭಾಗಗಳಾಗುತ್ತೆ ಅಷ್ಟೇ, ಆಮೇಲೆ ಈ ಪುಸ್ತಕ ಮುಗಿಯುತ್ತೆ.